ತುಂಬ ಖುಷಿ ಆಗ್ತದೆ. ಇವತ್ತು ತುಂಬ ಖುಷಿ ಆಗ್ತದೆ, ಯಾಕಂದರೆ ಇವತ್ತು ಹುಟ್ಟುಹಬ್ಬದ ದಿನ ಏನಂತ ಹೇಳ್ತಾರೆ, ಯು ಆಸ್ಕ್ ಫಾರ್ ಅ ವಿಶ್ ಅಂತ ಹೇಳ್ತಾರೆ. ಅಂದರೆ ಇವತ್ತು ನಾನು ಏನೇ ಕೇಳಿದ್ರು ಯಾರೂ ಇಲ್ಲ ಅಂತ ಹೇಳಲ್ಲ, ನಾನು ಏನು ಬೇಕಾದ್ರೂ ಕೇಳ್ಬೋದು ಇವತ್ತು. ಸೊ ನಾನು ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ವೋಟ್ ಕೇಳ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಇವತ್ತು ನನಗಂತೂ ಯಾರೂ ಇಲ್ಲ ಅಂತ ಹೇಳ್ತಾಯಿಲ್ಲ, ಎಲ್ಲ ಪ್ರೀತಿಯಿಂದ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ, ಅಷ್ಟೇ ಆಶೀರ್ವಾದನೂ ಕೊಡ್ತಾ ಇದ್ದಾರೆ. ಇಲ್ಲಿ ಇವತ್ತು ಒಂದು ವೃದ್ಧಾಶ್ರಮಕ್ಕೆ ಬಂದೆ, ತುಂಬ ಪ್ರೀತಿ ಸಿಕ್ತು, ತುಂಬ ಖುಷಿ ಆಗ್ತದೆ. ಹಳ್ಳಿಗಳ ಕಡೆ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ನಾನದೇ ಅವತ್ತಿಂದ ಡೇ ಒನ್ನಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ನಾವು ಹೋಗ್ಬಿಟ್ಟು ಅಮ್ಮ ಇವ್ರು ಯಾರು ಗೊತ್ತಾ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಇವ್ರು ಗೊತ್ತಿಲ್ಲದೆ ಇದ್ದಾರೆ ಮೇಡಮ್, ಇವ್ರು ದೇವರು, ನಮ್ಗೆ ಎಷ್ಟು ಕೆಲಸಗಳು ಮಾಡಿದ್ದಾರೆ, ನಮ್ಮ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ನಮಗೆ ಸೈಟ್ ಕೊಟ್ಟಿದ್ದಾರೆ, ಒಂದಲ್ಲ ಒಂದು 10 ಪಟ್ಟಿ ಕೊಡ್ತಾರೆ ಅವರೇ. ಸೊ ಆ ಥರ ಇದ್ದಾಗ ನಮಗೆ ಸುಲಭ ಆಗೋಗುತ್ತೆ ಕೆಲಸ. ತುಂಬ ಖುಷಿ ಆಗ್ತದೆ. ನಾನು ಜೆನ್ಯೂನ್ಲಿ ಸೆಲಿಬ್ರೇಷನ್ ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ನಿಜವಾಗ್ಲೂ ನನಗೆ ತುಂಬ ಅದೊಂದು ಆತ್ಮತೃಪ್ತಿ ಅನ್ನೋ ಒಂದು ಪದ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಬರ್ಡೇಸ್ ಅವ್ರಿಗೆ ಒಂದು ರೀತಿಲಿ ಸೆಲೆಬ್ರೇಟ್ ಮಾಡಬೇಕು ಅಂತಿರುತ್ತೆ. ಬಟ್ ನನಗೆ ನನ್ನ ನೆಚ್ಚಿನ ದೇವರು ಸಾಯಿಬಾಬಾ, ಅಟ್ ದ ಸೇಮ್ ಟೈಮ್ ಇಷ್ಟು ಹಿರಿಯರು ಎಲ್ಲರೂ ಇರಬೇಕಾದ್ರೆ ಅವರೆಲ್ಲರ ಆಶೀರ್ವಾದ, ಎಲ್ಲರೂ ನನಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಇದು ಹೆಂಗೆ ಅಂದರೆ ಮುಕ್ಕೋಟಿ ದೇವರು ಆಶೀರ್ವಾದ ಮಾಡಿದಂಥ ಒಂದು ಫೀಲಿಂಗ್ ಬಂತು ನನಗೆ. ಖಂಡಿತ ಈ ವೃದ್ಧಾಶ್ರಮಕ್ಕೆ ನೀವು ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿ ಫೀಲ್ ಆಗಬೇಕು ಅಂತ ಹೇಳಿದ್ರೆ, ನಿಮಗೆಲ್ಲಿ ಹೋಗಬೇಕು ಗೊತ್ತಾಗಲ್ಲ ಅಂತ ಅನಿಸಿದ್ರೆ ಇಲ್ಲಿಗೆ ಬನ್ನಿ, ತುಂಬ ಖುಷಿ ಅನಿಸುತ್ತೆ, ನಿಮಗೆ ತುಂಬ ಪೀಸ್ಫುಲ್ ಅನಿಸುತ್ತೆ. ಖಂಡಿತ ನಮ್ಮಮ್ಮ ಬೇಜಾರು ಮಾಡ್ಕೊತಿರ್ತಾರೆ, ಊರಿಂದ ಕೊಡಗಿಂದ ನೋಡ್ತಾ ಇರ್ತಾರೆ ಟಿ ವಿ. ಇವಾಗ ಅಲ್ಲ ನನ್ನ ಮಗಳು ನನ್ನ ಕೈ ತುತ್ತೆ ತಿಂದಿಲ್ಲ, ಎಷ್ಟು ಟೈಮ್ ಆಯಿತು, ಚೆನ್ನಾಗಿ ಎಲ್ಲರ ಕೈ ತುತ್ತು ಚೆನ್ನಾಗಿ ತಿನ್ಸ್ಕೊತಾ ಇದ್ದಾಳೆ ಅಂತ. ಬಿಕಾಸ್ ಟೈಮೇ ಸಿಗಲ್ಲ. ಅವರು ಪಾಪ ಆ್ಯಕ್ಚುಲಿ ನಮ್ಮಮ್ಮ ಬಂದು ತಿನ್ಸೋಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ತಿನ್ನೋಕ್ಕೆ ಟೈಮ್ ಇರಲ್ಲ. ಒಂದೊಂದು ಸತಿ ಓಡ್ತಾ ಇರ್ತೀವಿ ನಾವು ಕೆಲಸ ಅಂತ. ಇವತ್ತು ಇಷ್ಟು ಒಂದು ಹಿರಿಯರು ನನ್ನ ಕೈ ತುತ್ತು ತಿನ್ಸಿದ್ರು. ಅದೇ ನಾನು ಹೇಳಿದ್ನಲ್ಲ, ಎಲ್ಲರ ಆಶೀರ್ವಾದ. ಅಂದರೆ ಮೇ ಬಿ ಈ ವರ್ಷ ನನಗೆ ತುಂಬ ಇಟ್ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಇಯರ್ ಅಂತ ನನಗನ್ಸುತ್ತೆ. ಇಷ್ಟು ಜನರ ಆಶೀರ್ವಾದ, ಇಷ್ಟು ಪ್ರೀತಿ ಸಿಕ್ಕಿದೆ ನನಗೆ. ತುಂಬ ಖುಷಿ ಆಗ್ತದೆ. ಇವತ್ತು ತುಂಬ ಖುಷಿ ಆಗ್ತದೆ, ಯಾಕಂದರೆ ಇವತ್ತು ಹುಟ್ಟುಹಬ್ಬದ ದಿನ ಏನಂತ ಹೇಳ್ತಾರೆ, ಯು ಆಸ್ಕ್ ಫಾರ್ ಅ ವಿಶ್ ಅಂತ ಹೇಳ್ತಾರೆ. ಅಂದರೆ ಇವತ್ತು ನಾನು ಏನೇ ಕೇಳಿದ್ರು ಯಾರೂ ಇಲ್ಲ ಅಂತ ಹೇಳಲ್ಲ, ನಾನು ಏನು ಬೇಕಾದ್ರೂ ಕೇಳ್ಬೋದು ಇವತ್ತು. ಸೊ ನಾನು ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ವೋಟ್ ಕೇಳ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಇವತ್ತು ನನಗಂತೂ ಯಾರೂ ಇಲ್ಲ ಅಂತ ಹೇಳ್ತಾಯಿಲ್ಲ, ಎಲ್ಲ ಪ್ರೀತಿಯಿಂದ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ, ಅಷ್ಟೇ ಆಶೀರ್ವಾದನೂ ಕೊಡ್ತಾ ಇದ್ದಾರೆ. ಇಲ್ಲಿ ಇವತ್ತು ಒಂದು ವೃದ್ಧಾಶ್ರಮಕ್ಕೆ ಬಂದೆ, ತುಂಬ ಪ್ರೀತಿ ಸಿಕ್ತು, ತುಂಬ ಖುಷಿ ಆಗ್ತದೆ. ಹಳ್ಳಿಗಳ ಕಡೆ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ನಾನದೇ ಅವತ್ತಿಂದ ಡೇ ಒನ್ನಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ನಾವು ಹೋಗ್ಬಿಟ್ಟು ಅಮ್ಮ ಇವ್ರು ಯಾರು ಗೊತ್ತಾ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಇವ್ರು ಗೊತ್ತಿಲ್ಲದೆ ಇದ್ದಾರೆ ಮೇಡಮ್, ಇವ್ರು ದೇವರು, ನಮ್ಗೆ ಎಷ್ಟು ಕೆಲಸಗಳು ಮಾಡಿದ್ದಾರೆ, ನಮ್ಮ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ನಮಗೆ ಸೈಟ್ ಕೊಟ್ಟಿದ್ದಾರೆ, ಒಂದಲ್ಲ ಒಂದು 10 ಪಟ್ಟಿ ಕೊಡ್ತಾರೆ ಅವರೇ. ಸೊ ಆ ಥರ ಇದ್ದಾಗ ನಮಗೆ ಸುಲಭ ಆಗೋಗುತ್ತೆ ಕೆಲಸ. ತುಂಬ ಖುಷಿ ಆಗ್ತದೆ. ನಾನು ಜೆನ್ಯೂನ್ಲಿ ಸೆಲಿಬ್ರೇಷನ್ ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ನಿಜವಾಗ್ಲೂ ನನಗೆ ತುಂಬ ಅದೊಂದು ಆತ್ಮತೃಪ್ತಿ ಅನ್ನೋ ಒಂದು ಪದ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಬರ್ಡೇಸ್ ಅವ್ರಿಗೆ ಒಂದು ರೀತಿಲಿ ಸೆಲೆಬ್ರೇಟ್ ಮಾಡಬೇಕು ಅಂತಿರುತ್ತೆ. ಬಟ್ ನನಗೆ ನನ್ನ ನೆಚ್ಚಿನ ದೇವರು ಸಾಯಿಬಾಬಾ, ಅಟ್ ದ ಸೇಮ್ ಟೈಮ್ ಇಷ್ಟು ಹಿರಿಯರು ಎಲ್ಲರೂ ಇರಬೇಕಾದ್ರೆ ಅವರೆಲ್ಲರ ಆಶೀರ್ವಾದ, ಎಲ್ಲರೂ ನನಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಇದು ಹೆಂಗೆ ಅಂದರೆ ಮುಕ್ಕೋಟಿ ದೇವರು ಆಶೀರ್ವಾದ ಮಾಡಿದಂಥ ಒಂದು ಫೀಲಿಂಗ್ ಬಂತು ನನಗೆ. ಖಂಡಿತ ಈ ವೃದ್ಧಾಶ್ರಮಕ್ಕೆ ನೀವು ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿ ಫೀಲ್ ಆಗಬೇಕು ಅಂತ ಹೇಳಿದ್ರೆ, ನಿಮಗೆಲ್ಲಿ ಹೋಗಬೇಕು ಗೊತ್ತಾಗಲ್ಲ ಅಂತ ಅನಿಸಿದ್ರೆ ಇಲ್ಲಿಗೆ ಬನ್ನಿ, ತುಂಬ ಖುಷಿ ಅನಿಸುತ್ತೆ, ನಿಮಗೆ ತುಂಬ ಪೀಸ್ಫುಲ್ ಅನಿಸುತ್ತೆ. ಖಂಡಿತ ನಮ್ಮಮ್ಮ ಬೇಜಾರು ಮಾಡ್ಕೊತಿರ್ತಾರೆ, ಊರಿಂದ ಕೊಡಗಿಂದ ನೋಡ್ತಾ ಇರ್ತಾರೆ ಟಿ ವಿ. ಇವಾಗ ಅಲ್ಲ ನನ್ನ ಮಗಳು ನನ್ನ ಕೈ ತುತ್ತೆ ತಿಂದಿಲ್ಲ, ಎಷ್ಟು ಟೈಮ್ ಆಯಿತು, ಚೆನ್ನಾಗಿ ಎಲ್ಲರ ಕೈ ತುತ್ತು ಚೆನ್ನಾಗಿ ತಿನ್ಸ್ಕೊತಾ ಇದ್ದಾಳೆ ಅಂತ. ಬಿಕಾಸ್ ಟೈಮೇ ಸಿಗಲ್ಲ. ಅವರು ಪಾಪ ಆ್ಯಕ್ಚುಲಿ ನಮ್ಮಮ್ಮ ಬಂದು ತಿನ್ಸೋಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ತಿನ್ನೋಕ್ಕೆ ಟೈಮ್ ಇರಲ್ಲ. ಒಂದೊಂದು ಸತಿ ಓಡ್ತಾ ಇರ್ತೀವಿ ನಾವು ಕೆಲಸ ಅಂತ. ಇವತ್ತು ಇಷ್ಟು ಒಂದು ಹಿರಿಯರು ನನ್ನ ಕೈ ತುತ್ತು ತಿನ್ಸಿದ್ರು. ಅದೇ ನಾನು ಹೇಳಿದ್ನಲ್ಲ, ಎಲ್ಲರ ಆಶೀರ್ವಾದ. ಅಂದರೆ ಮೇ ಬಿ ಈ ವರ್ಷ ನನಗೆ ತುಂಬ ಇಟ್ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಇಯರ್ ಅಂತ ನನಗನ್ಸುತ್ತೆ. ಇಷ್ಟು ಜನರ ಆಶೀರ್ವಾದ, ಇಷ್ಟು ಪ್ರೀತಿ ಸಿಕ್ಕಿದೆ ನನಗೆ.